ಓಕೆ ನಾನೀಗ ಅಮೇಚೂರ್ ಆಡೋದು ಸಾಕು, ನಾನು ಪ್ರೊಫೆಷ್ನಲಿ ಫೈಟ್ ಮಾಡೋಣ. ಯಾಕಂದರೆ ಈಗ ಮನಿನೂ ಅರ್ನ್ ಮಾಡಬೇಕು. ಪ್ರೊಫೆಷ್ನಲಿ ಫೈಟ್ ಆಡಿದಾಗಲೇ ನಮಗೆ ದುಡ್ಡು ಬರೋದು. ಆಗ ಸ್ಟಾರ್ಟಿಂಗಲ್ಲಿ ಅಲ್ಲಿ ಸಣ್ಣ ಚಿಕ್ಕಪುಟ್ಟ ಪ್ರಮೋಷನಲ್ಲಿ ಫೈಟ್ ಮಾಡಿದೆ, ಒಂದು 2-3 ಪ್ರೊಫೆಷ್ನಲ್ ಫೈಟು. ಫಸ್ಟ್ ನಾನು ಪ್ರೊಫೆಷ್ನಲ್ ಫೈಟ್ ತೊಗೊಂಡಿದ್ದೆ ಇಂಡಿಯಾದ ಆ ಟೈಮಲ್ಲಿ ಒನ್ ಆಫ್ ದ ಬೆಸ್ಟ್ ಫೈಟರ್ ಇದ್ದ ಅವನು. ಅವನ ಜೊತೆ ನಾನು ಫಸ್ಟ್ ಫೈಟ್ ತೊಗೊಂಡಿದ್ದು. ಫಸ್ಟ್ ಇದರಲ್ಲೇ ನಾನು ಅವ್ನಿಗೆ ಫಿನಿಷ್ ಮಾಡಿದೆ. ಹಾಗೇ ಸೂಪರ್ ಫೈಟ್ ಲೀಗ್ ಅಂತ ಸ್ಟಾರ್ಟ್ ಆಯಿತು ಇಂಡಿಯಾನಲ್ಲಿ. ಅದೇ ರಾಜ್ಕುಂದ್ರ ಅವರು ಇದು ಮಾಡಿದ್ದು ಆ ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು. ಅಂದರೆ ಈಗ IPL ಹೆಂಗಿದೆಯೋ ಅದೇ ಥರ ಸೂಪರ್ ಫೈಟ್ ಲೀಗ್ ಅಂತ ಆಲ್ಮೋಸ್ಟ್ 8 ಟೀಮ್ ಇತ್ತು. ಪಂಜಾಬ್, ಡೆಲ್ಲಿ, ಬೆಂಗಳೂರು, ಹರಿಯಾಣ, ಗೋವಾ. ನಾನು ಪಂಜಾಬ್ ಟೀಮ್ಗೆ ಆಡಿದ್ದೆ. ಆ ಪಂಜಾಬ್ ಟೀಮ್ದು ಕ್ಯಾಪ್ಟನ್ ಕೂಡ. ಅದು ಹೇಗಿತ್ತು ಅಂದರೆ ಸ್ಟೋರಿ, ನಾನು ಕನ್ನಡದವನು ಬ್ಯಾಂಗ್ಳೂರು ಟೀಮ್ ಇದ್ದು ಬ್ಯಾಂಗ್ಳೂರು ಬುಲ್ಸ್ ಅಂತ. ಆಗ ಬ್ಯಾಂಗ್ಳೂರು ಟೀಮ್ ತೊಗೊಂಡಿರಲಿಲ್ಲ. ನಾನು ಜಸ್ಟ್ ಓಕೆ 2 ಪ್ರೊಫೆಷ್ನಲ್ ಫೈಟ್ ಆಡಿದ್ದೆ. ಪಂಜಾಬ್ ಟೀಮ್ನಲ್ಲಿ ನನಗೆ ತೊಗೊಂಡು ಇಟ್ಕೊಂಡಿದ್ರು ಹಾಗೆ ಅಷ್ಟೇ. ನನ್ನ ಟ್ರೈನಿಂಗಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ತಾಯಿದ್ರು, ನಾನು ಹೇಗೆ ಟೀಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದೆ. ಎಲ್ಲ ಟೀಮ್ ಜೊತೆನೂ ಒಂದೊಂದು ಫಾರಿನ್ ಕೋಚಸ್ ಇರ್ತಾಯಿದ್ರು. ಆಗ ನಮ್ಗೆ ಇಂಗ್ಲೀಷ್ ಬಂದಿಲ್ಲ ಅಂದರೂ ಕೂಡ ಅವ್ರು ಹೇಳ್ಕೊಡೋದ್ರಲ್ಲಿ ನಮಗೆ ಮಾರ್ಷಲ್ ಆರ್ಟಿಗೇನು ಭಾಷೆ ಬೇಡ, ನಮ್ಗೆ ಬೇಕಾಗಿರೋದೇನು ಅವ್ರು ಹೇಗೆ ಸ್ಕಿಲ್ ಹೇಳ್ಕೊಡ್ತಾರೆ ನಾವು ಅದನ್ನು ಮಾಡಬೇಕು. ಟ್ರೈನಿಂಗ್ನಲ್ಲಿ ನಾವು ಹೇಗೆ ಅವ್ರು ಅಪ್ಲೈ ಮಾಡ್ತಾರೆ. ಅವಾಗ ಏನು ಮಾಡಿದ್ರು, ನಾನು ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದೆ ಸ್ಕಿಲ್ಸ್ ಎಲ್ಲ. ಹಾಗೆ ಇವನ್ನ ಟೀಮಲ್ಲಿ ಮೇನ್ ಇದಾಗಿ ಮಾಡಿ ಅಂತ ಹೇಳ್ಬಿಟ್ಟು ಬ್ಯಾಂಟಮ್ ವೇಟ್ ನಾನು ಆಡ್ತಾಯಿದ್ದು. ಫಸ್ಟ್ ಫೈಟ್ ನನಗೆ ಕಳಿಸ್ತಾಯಿದ್ರು. ಬ್ಯಾಂಟಮ್ ವೇಟ್ ವೇಟ್ ಕ್ಯಾಟಗರಿ 61.5 ವೇಟ್ ಕ್ಯಾಟಗರಿಗೆ ನಾನು ಫೈಟ್ ಮಾಡೋದು. ಸೊ ಆ ಫೈಟ್ಗೆ ಇವನಿಗೆ ಹಾಕಿ ಅಂದ್ಬಿಟ್ಟು ಫಸ್ಟ್ ಫೈಟು ನಂದೇ ಎಂಟ್ರಿ. ಆ ಫೈಟ್ ಫಸ್ಟ್ ಸೀಸನಲ್ಲಿ ಎಲ್ಲ ಫೈಟು ಫಸ್ಟ್ ರೌಂಡೇ ನಾನು ವಿನ್ ಆಗಿ ಬರ್ತಾಯಿದ್ದು. ಸೊ ಅದು ಫೈಟ್ ಆಗಿದ ಮುಂಚೆ ಆಮೇಲೆ ಈಗ ಹಿಂದಿ ಆಲ್ಮೋಸ್ಟ್ ಫೈಟರ್ಸ್ ಎಲ್ಲ ಹಿಂದಿಯವ್ರು ನಾರ್ತವ್ರು ಇರ್ತಾಯಿದ್ರು. ಈಗ ನಮ್ಗೆ ಸ್ಕಿಲ್ ವೈಸ್ ನಮ್ಗೆ ಹೇಳಿದಾಗ ನಾನು ಟೀಮ್ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದೆ ಅದನ್ನು ಈಗ ಅವ್ರಿಗೆ ಅರ್ಥ ಮಾಡಿಸಿದ್ದೆ. ಓಕೆ ಟೀಮ್ ಕ್ಯಾಪ್ಟನ್ನ ಇವ್ರನ್ನೇ ಮಾಡಿ ಅಂದ್ಬಿಟ್ಟು ಜಸ್ಟ್ ನಾರ್ಮಲ್ ಫೈಟರ್ನ ಟೀಮ್ನ ಮೇನ್ ಫೈಟರ್ ಮಾಡಿ ಟೀಮ್ನ ಕ್ಯಾಪ್ಟನ್ ಕೂಡ ಮಾಡಿದ್ರು. ಯಾಕಂದರೆ ಅದು ಫಾರಿನರ್ಸಲ್ಲಿರೋ ಒಂದು ಎಬಿಲಿಟಿ. ಅವ್ರ ಟ್ಯಾಲೆಂಟ್ನ ನೋಡ್ತಾರೆ. ಟ್ಯಾಲೆಂಟ್ ನೋಡ್ತಾರೆ, ಮೆರಿಟ್ ನೋಡ್ತಾರೆ, ಟೀಮ್ನ ಕ್ಯಾಪ್ಟನ್ ಮಾಡಿದ್ರು. ಆಮೇಲೆ ಫಸ್ಟ್ ಫೈಟ್ ಯಾವಾಗಲೂ ನಾನೇ ಹೋಗ್ತಾಯಿದ್ದೆ, ಎಂಟ್ರಿ ಮಾಡ್ತಾಯಿದ್ದೆ, ವಿನ್ ಆಗಿ ಬರ್ತಾಯಿದ್ದೆ. ಒಂದು ಗುಡ್, ಯಾಕಂದರೆ ಆಗೆಲ್ಲ ನಾಕೌಟ್ ಮಾಡಿದ್ರೆ 6 ಪಾಯಿಂಟ್ಸ್ ಇರ್ತಾಯಿತ್ತು, ಸಬ್ಮಿಷನ್ ಮಾಡಿ ವಿನ್ ಆದರೆ 4 ಪಾಯಿಂಟ್ಸ್, ಡಿಸಿಷನಲ್ಲಿ ವಿನ್ ಆದರೆ 2 ಪಾಯಿಂಟ್ಸ್ ಥರ ಇರ್ತಾಯಿತ್ತು. ಇದಕ್ಕೂ ಹೋಗೋ ಮುಂಚೆ ಫಸ್ಟ್ಲಿ ಟೀಮಲ್ಲಿ ಎಷ್ಟು ಜನ ಇರ್ತಾರೆ? ಈಗ 6 ವೇಟ್ ಕ್ಯಾಟಗರಿ ಇರುತ್ತೆ ಅದರಲ್ಲಿ, ಮತ್ತು ಒಂದು ಫೀಮೇಲ್ ವೇಟ್ ಕ್ಯಾಟಗರಿ ಇರ್ತಾಯಿತ್ತು. ಸೊ ಲೀಗಲ್ಲಿ ಒಂದು ಲೀಗಲ್ಲಿ ತಂಡ ಅಂದರೆ ಇದಿಷ್ಟು ಆ ಮ್ಯಾಚಸ್ಗಳು ಆಡಬೇಕು. ಈಗ ಹೇಗಂದರೆ ಈಗ ನಮ್ಮ ಫುಟ್ಬಾಲೆಲ್ಲ ಲೀಗ್ ಹೇಗಾಗುತ್ತೆ, ವೀಕೆಂಡ್ ಮ್ಯಾಚಸ್ ಇರುತ್ತೆ. ನಂದು ಈ ವೀಕೆಂಡ್ ಮ್ಯಾಚ್ ಆದರೆ ಆಫ್ಟರ್ 2 ವೀಕ್ಸ್ ಆದಮೇಲೆ ನನ್ನ ಮತ್ತೆ ಫೈಟ್ ಬರ್ತಾಯಿತ್ತು. ಯಾಕಂದರೆ ಈ ಫೈಟ್ ಆದಮೇಲೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಇಂಜುರೀಸ್ ಆಗೋ ಚಾನ್ಸ್ ಇರುತ್ತೆ, ಅದು ರಿಕವರಿ ಆಗಲಿಕ್ಕೆಲ್ಲ. ಈ ವೀಕೆಂಡು ಸ್ಯಾಟರ್ಡೆ ಸಂಡೇ 4 ಟೀಮ್ದು ಫೈಟ್ ಇರ್ತಾಯಿತ್ತು. ಆಮೇಲೆ ನೆಕ್ಸ್ಟ್ ವೀಕೆಂಡ್ ಮತ್ತೆ 4 ಟೀಮ್ದು ಫೈಟ್ ಇರ್ತಾಯಿತ್ತು. ನನ್ನ 3rd ವೀಕಿಗೆ ಮತ್ತೆ ಫೈಟ್ ಬರ್ತಾಯಿದ್ದು. ಸೊ ಈ ಥರ ಈಗ ಟೀಮ್ ಫೈಟ್ಸ್ ಹೇಗೆ ಆಗ್ತಾಯಿತ್ತು ಅಂದರೆ, 2 ಟೀಮ್ ಅಂದರೆ ಬ್ಯಾಂಟಮ್ ವೇಟ್, ನನ್ನ ಬ್ಯಾಂಟಮ್ ವೇಟ್, ನನ್ನ ಅಪೋನೆಂಟ್ ಕೂಡ ಬ್ಯಾಂಟಮ್ ವೇಟ್ ಇರ್ತಾಯಿದ್ದ. ನಾನು ಅವನಿಗೆ ನಾಕೌಟ್ ಮಾಡಿ ವಿನ್ ಆದರೆ ನನಗೆ 6 ಪಾಯಿಂಟ್ಸ್ ಸಿಗ್ತಾಯಿತ್ತು. ಸಬ್ಮಿಷನ್ ಮಾಡಿ ವಿನ್ ಆದರೆ 4 ಪಾಯಿಂಟ್ಸ್. ಜಸ್ಟ್ ಪೂರ್ತಿ 5 ಮಿನಿಟ್ಸ್ 3 ರೌಂಡ್ ಆದಮೇಲೆ ಡಿಸಿಷನ್ ಆಗಿದ್ರೆ 2 ಪಾಯಿಂಟ್ಸ್ ಆ ಥರ. ಸೊ ಈ ಥರ ನಂದು ಹೋಗ್ತಿದ್ದಂಗೆ ನಾನು 4 ಪಾಯಿಂಟ್ಸ್ ವಿನ್ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೆ. ಸೊ ಈ ಥರ ಮಾಡಿ ನನ್ನ ಫಸ್ಟ್ ಸೀಸನಲ್ಲೇ ನಾವು ವಿನ್ನರ್ಸ್, ನಾವು ಸೂಪರ್ ಫೈಟ್ ಲೀಗ್ದು ಯಾಕಂದರೆ ನನಗೆ ಆಗ ತುಂಬ ಆಸೆ ಇದ್ದಿದ್ದು ನಾನು ಬ್ಯಾಂಗ್ಳೂರ್ ಟೀಮ್ಗೆ ಆಡಬೇಕು, ಇದು ಲೋಕಲ್ ಆಯಿತು ಕನ್ನಡದವನು ಆ ಥರ. ಎಷ್ಟು ಸೀಸನ್ ಆಯ್ತು ಆ್ಯಕ್ಚುಲಿ ಇದು? ಅದು 2 ಸೀಸನ್ ಆಗಿತ್ತು. 2 ಸೀಸನ್ ಆಡಿದ್ದೀರಿ? 2 ಸೀಸನ್ ಆಡಿದ್ರೆ ಸೆಕೆಂಡ್ ಸೀಸನಲ್ಲಿ ಸೆಮಿಫೈನಲ್ ನಾವು ಸೋತ್ರಿ. ಸೆಮಿಫೈನಲ್ ಏನಕ್ಕೆ ಸೋತ್ರಿ ಅಂದರೆ, ನಮ್ಮಲ್ಲಿ ಫೀಮೇಲ್ ಫೈಟರ್ ಒಬ್ಬರು ಇದ್ದರು, ಆಶರೋಕ್ ಅಂದ್ಬಿಟ್ಟು, ಒನ್ ಆಫ್ ದ ಬೆಸ್ಟ್ ಫೈಟ್ರು. ಅವರು ಸೆಕೆಂಡ್ ಸೀಸನ್ನಲ್ಲಿ ಸೈನ್ ಮಾಡಲಿಲ್ಲ. ಏನಕ್ಕೆ ಅಂದರೆ, ಫಸ್ಟ್ ಸೀಸನಲ್ಲಿ ಫೈಟರ್ಸ್ಗೆ ಕೆಲವೊಂದು ಮ್ಯಾನೇಜ್ಮೆಂಟ್ ಸೈನ್ ಮಾಡಿಸ್ಕೊಳ್ತಾರೆ. ನನಗೆ ಪರ್ ಫೈಟು 5 ಲ್ಯಾಕ್ ರೂಪೀಸ್ ಸಿಗ್ತಾಯಿದೆ. ಓಕೆ, ಅವ್ರ ಮ್ಯಾನೇಜ್ಮೆಂಟ್ ಫೀಸ್ ಅಂತ ಹೇಳ್ಬಿಟ್ಟು ಒಂದು 30% ತೊಗೊಳ್ತಾರೆ. ಕಾಂಟ್ರಾಕ್ಟ್ಸ್ಗಳು ಹೆಂಗೆ ಸೈನ್ ಆಗುತ್ತೆ ಹೇಳ್ತಾ ಇದ್ದೀರಾ? ಸೊ ಈಗ ಏನಾಗುತ್ತೆ ಅಂದರೆ, ನಾವು ಚಿಕ್ಕ ವಯಸ್ಸಿಂದ ಸ್ಟ್ರಗಲ್ ಮಾಡ್ತಾ ಇರ್ತೀವಿ, ನಮಗೆ 1,000 2,000 ಅದು ಜಾಸ್ತಿ ಅಮೌಂಟ್ ಆಗ್ತಾ ಇರುತ್ತೆ. ಪರ್ ಫೈಟ್ ನಮಗೆ 5 ಲಕ್ಷ ಕೊಡ್ತಾರೆ ಅಂದರೆ, ಕಾಂಟ್ರಾಕ್ಟ್ ಸೈನ್ ಮಾಡಬೇಕು ನಿಮಗೆ ಒಂದು ಫೈಟಿಗೆ ಇಷ್ಟ. ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಮ್ಗೆ ಗೊತ್ತಿರಲ್ಲ. ಎಕ್ಸಿಟ್ ಕ್ಲಾಸ್ ಹೇಗಿರುತ್ತೆ, ಅದು ಕಾಂಟ್ರಾಕ್ಟ್ ರಿನ್ಯೂವಲ್ ಹೇಗಿರುತ್ತೆ. ಈಗ ನಾವು ಎಕ್ಸಿಟ್ ಆಗ್ತಾಯಿದೆ, ಕಾಂಟ್ರಾಕ್ಟ್ ಓವರ್ ಆಗಿದೆ ಅಂದರೆ ಮತ್ತೆ ಅದರದ್ದು ವೇಟಿಂಗ್ ಪೀರಿಯಡ್ ಹೇಗಿರುತ್ತೆ, ನೆಗೋಸಿಯೇಷನ್ ಪೀರಿಯಡ್ ಹೇಗಿರುತ್ತೆ, ಮ್ಯಾಚಿಂಗ್ ಪೀರಿಯಡ್ ಏನಾಗುತ್ತೆ ಏನೂ ಗೊತ್ತಿಲ್ಲ. ಜಸ್ಟ್ ಫಸ್ಟ್ ಟೈಮ್ ನಾವು ಕಾಂಟ್ರಾಕ್ಟ್ ಸೈನ್ ಮಾಡಿದಾಗ ನಮಗೆ 5 ಇಯರ್ಸ್ ಸೈನ್ ಮಾಡಿದರು. 5 ಇಯರ್ಸಲ್ಲಿ ಹೇಗಂದರೆ, ನಾವು ಎಷ್ಟೇ ಫೈಟ್ ಮಾಡಿದ್ರು ಪರ್ ಫೈಟ್ ನನಗೆ ಒಂದು ಫೈಟಿಗೆ 5 ಲಕ್ಷ ಸಿಗ್ತಾಯಿದೆ. ಅದರಲ್ಲಿ 30% ಮ್ಯಾನೇಜ್ಮೆಂಟ್, 10% TDS, 18% GST. ಈ ಥರ 5 ಲಕ್ಷದಲ್ಲಿ ಅಲ್ಲೇ ಆಲ್ಮೋಸ್ಟ್ 60% ಹೋಗ್ತಾಯಿತ್ತು. ಸೊ ನಮ್ಗೆ ಗೊತ್ತೇ ಇಲ್ಲ ಅದು. ಈಗ ನಾವು
ಈಗ ಬೇರೆ ಪ್ರಮೋಷನಲ್ ಫೈಟ್ ಮಾಡ್ತೀವಿ ಅಂದರೆ ಈಗ ಇಂಡಿಯನಲ್ಲಿ ಓಕೆ ಕಮ್ಮಿ ಕೊಡ್ತಾರೆ ಒಂದು ಫೈಟ್ಗೆ 5 ಲಕ್ಷ ಅಂದ್ಕೊಳ್ಳಿ. ನಾವು ಫಾರಿನಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಡಾಲರ್ಸಲ್ಲಿ ಫೈಟ್ ಪೇ ಮಾಡೋದವ್ರು ನಮಗೆ. ಒಂದು ಫೈಟಿಗೆ $10,000 ಇದೆ ಅಂದರೆ ಅದರಲ್ಲೂ ಕೂಡ ಅವರಿಗೆಲ್ಲ ಈಗ ನಮ್ಗೆ ಏನೋ ಸ್ಪಾನ್ಸರ್ಶಿಪ್ ಬಂದರೂ ಕೂಡ ಅದು ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು ಇಷ್ಟು ಪರ್ಸೆಂಟೇಜ್ ಅಂತ. ಸೊ 2 ವರ್ಷ ಹೇಗಾಯಿತು ಅಂದರೆ ನಾವು ಫೈಟ್ ನಾವು ಬ್ಲಡ್ ಬೆವರು ರಕ್ತ ಎಲ್ಲ ಸುರಿಸಿ ನಾವು ಫೈಟ್ ಮಾಡೋದು. ದೇಹಾನು ಅಷ್ಟು ರಿಸ್ಕಿ ಫೈಟು. ಇಲ್ಲಿ ಮತ್ತೆ ಗ್ರಾಯಿನ್ ಬಿಟ್ರೆ ಎಲ್ಲಿ ಬೇಕಾದ್ರೂ ಹೊಡಿಬೋದು. ಈವನ್ ನಮ್ಗೆ ನೋಡಿ ನನಗೆ ಶೋಲ್ಡರ್ ಸರ್ಜರಿ ಆಗಿದೆ, ನೀ ಇಂಜುರಿ ಇದೆ, ಇಲ್ಲೆಲ್ಲ ನೋಡ್ದು ಮಾರ್ಕ್ಸ್ ಸ್ಟ್ಯಾಚ್ ಎಲ್ಲ ಇದೆ. ಸೊ ಏನಂದರೆ ಎಂಡ್ ಆಫ್ ದ ಡೇ ನಮ್ಮ ಇಂಡಿಯಾನಲ್ಲಿ ಏನಕ್ಕೆ ಸ್ಪೋರ್ಟ್ಸ್ ಬೆಳೀಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಅಂದರೆ ಅಥ್ಲೀಟ್ಸ್ ಬೆಳೆಸೋದಕ್ಕಿಂತ ಮ್ಯಾನೇಜ್ಮೆಂಟ್ಗಳು ದುಡ್ಡು ಮಾಡಲಿಕ್ಕೆ ನೋಡ್ತಾರೆ. ಈಗ ಕ್ರಿಕೆಟ್ ಅಂದರೆ ಓಕೆ ಒನ್ ಆಫ್ ದ ಟಾಪ್ ಮೋಸ್ಟ್ ಪಾಪ್ಯುಲರ್ ಗೇಮ್, ಅವರಿಗೆ ಸ್ಪಾನ್ಸರ್ಸ್ ಅನ್ನೋದು ಕ್ಯೂ ನಿಂತಿರ್ತಾರೆ. ಸ್ಪಾನ್ಸರು, BCCI ಪ್ರಾಸೆಸ್ಸು ಎಲ್ಲ ಸಕ್ಕತ್ತಿದೆ. ಎಲ್ಲ ಟಿವಿದು ಟೆಲಿಕಾಸ್ಟಿಂಗ್ ಇರ್ಬೋದು, ಬ್ರಾಡ್ಕಾಸ್ಟಿಂಗ್ ಏನೇ ರೈಟ್ಸ್ ತುಂಬ ಇರುತ್ತೆ. ನಾವು ಫಸ್ಟ್ ಸೀಸನಲ್ಲಿ IPL ಆಮೇಲೆ ISL ಫುಟ್ಬಾಲ್ ಲೀಗ್ ಇತ್ತು. ಅದು ಬಿಟ್ಟರೆ ಥರ್ಡ್ ಹೈಯೆಸ್ಟ್ TRP ರೇಟ್ ಬಂದಿದ್ದು ಸೂಪರ್ ಫೈಟ್ ಲೀಗ್ಗೆ. ರೆಸ್ಲಿಂಗಿಗಿಂತ ಬ್ಯಾಡ್ಮಿಂಟನ್ ಲೀಗೆಲ್ಲ ಸ್ಟಾರ್ಟ್ ಆಗಿತ್ತಾಗ ಅವುಗಳಿಗಿಂತನೂ ಜಾಸ್ತಿ TRP ರೇಟಿಂಗ್ ಅಂತ ನಾವು ಕೇಳ್ಬೋದು. ಆಮೇಲೆ 2 ವರ್ಷ ಆದಮೇಲೆ ಥರ್ಡಲ್ಲಿ ಬಾಕ್ಸಿಂಗ್ ಲೀಗ್ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಸೀಸನ್ನು ಸೋನಿ ESPನಲ್ಲಿ ಟೆಲಿಕಾಸ್ಟ್ ಆಗಿತ್ತು, ಸೆಕೆಂಡ್ ಸೀಸನಲ್ಲಿ MTVನಲ್ಲಿ ಟೆಲಿಕಾಸ್ಟ್ ಆಗಿತ್ತು. ಆಮೇಲೆ ಅವರು ಬಾಕ್ಸಿಂಗ್ ಲೀಗ್ ಅಂತ ಸ್ಟಾರ್ಟ್ ಮಾಡಿದ್ರು. ಅದೇ ಟೈಮ್ನಲ್ಲಿ ಆ್ಯಕ್ಚುಲಿ ರಾಜ್ಕುಂದ್ರ ಅವರು ಓನ್ ಮಾಡ್ತಾಯಿದ್ರು. ಅವ್ರದ್ದೇನೋ ಸ್ಕ್ಯಾಮ್ ಆದಾಗ ಆಗ ಲೀಗಲ್ ಸ್ವಲ್ಪ ವೇರಿಯೇಷನ್ ಸ್ಟಾಪ್ ಮಾಡಿದ್ರು. ಅದಾದ ನಂತರ ಅವರನ್ನು ಮೀಟ್ ಮಾಡಿದ್ದೀರಾ ರಾಜ್ಕುಂದ್ರ ಅವರೆಲ್ಲ? ಹಾಂ, ಆಫ್ಕೋರ್ಸ್. ಯಾಕಂದ್ರೆ ನನ್ನ ಪಂಜಾಬ್ ಟೀಮ್ಗೆ ಆಡುವಾಗ ಅಜಯ್ ದೇವಗನ್ ಅವರು ನಮ್ಮ ಟೀಮ್ದು ಓನರ್ ಆಗಿದ್ದರು. ಬ್ಯಾಂಗ್ಳೂರ್ ಟೀಮ್ದು ಟೈಗರ್ ಶರಫ್ನವರು, ಜಾಕ್ಲಿನ್ ಫರ್ನಾಂಡಿಸ್ ಅವರು ಗೋವಾ ಟೀಮ್, ಅರ್ಜುನ್ ರಾಮ್ಪಾಲ್ ಅವರು ಡೆಲ್ಲಿ ಟೀಮ್ಗೆ, ಈ ಥರ ಬಾಲಿವುಡ್ ಸೆಲೆಬ್ರಿಟೀಸ್ ಎಲ್ಲ ಫೇಸ್ ಆಗಿದ್ರು. ಮತ್ತು ಬೇರೆ ಇನ್ವೆಸ್ಟರ್ಸ್ ಕೂಡ ಅಂದರೆ ಇದ್ದರು, ಬಿಸ್ನೆಸ್ ಪೀಪಲ್ ಎಲ್ಲ. Wake up to fresh ideas. Repose. ಸೊ ನಿಮಗೆಲ್ಲ ಏನೋ ಆಫ್ಟರ್ ಪಾರ್ಟಿ ನಾವೆಲ್ಲ ನೋಡಿದ್ದೀವಿ. ಇದೆಲ್ಲ ನಮ್ಮ ರೇಡಿಯೋ ಸ್ಟೇಷನ್ ಲಾಂಚ್ಗೆ ಮುಂಚೆ ಆಚಲ್ಲ. ಸೊ ಅಲ್ಲೆಲ್ಲ ಏನೇನು ನಡೀತಾ ಇತ್ತು? ಹಾಂ, ನಮಗೆಲ್ಲ ಅದು ಹೊಸದೇ. ಏನಂದರೆ ಕನಸು ಥರ ಆಗೋದಲ್ಲ. ಏಕೆಂದರೆ ನಾವು ಸಣ್ಣ ಪುಟ್ಟ ಒಂದು ಮೂವಿಗೆ ಹೋಗ್ಬೇಕಂದ್ರೇ ನಾವು ₹10 ಗಾಂಧಿ ಕ್ಲಾಸ್ ಟಿಕೆಟ್ ತೊಗೊಂಡು ನೋಡೋರಿಗೆ ಸಡನ್ನಾಗಿ ಬಾಲಿವುಡ್ ಸ್ಟಾರ್ಸ್ ಜೊತೆ ಓಡಾಡೋವಂಥದ್ದು, ಅವ್ರ ಜೊತೆ ಗಾಡೀಲಿ ಓಡಾಡೋವಂಥದ್ದು ಅಂದರೆ ಒಂಥರ ಕನಸು ನನಸಾದಂಗೆ. ಗಾಡಿಲೆಲ್ಲ ಓಡಾಡ್ತಿದ್ರಾ? ಆ ಟೀಮ್ ಜೊತೆ ಆವಾಗ ಅವ್ರ ಜೊತೆ ಓಡಾಡೋದು. ನಾನು ಟೀಮ್ ಕ್ಯಾಪ್ಟನ್ ಆಗಿದ್ದೆ ಒಂದು ಪಾರ್ಟಿ ಇದ್ದಾಗ. ಜೊತೆ ಅಂದರೆ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಹುಡ್ಡ ಅವರು ಹರಿಯಾಣ ಟೀಮ್ದು ಕ್ಯಾಪ್ಟನ್ ಆಗಿದ್ದರು, ಅದು ಓನರ್ ಆಗಿದ್ದರು. ರಂದೀಪ್ ಹುಡ್ಡ ಒನ್ ಆಫ್ ದ ಬೆಸ್ಟ್ ಓನರ್ ಅಂತ ಹೇಳ್ಕೊಳ್ತೀನಿ. ಯಾಕಂದರೆ ಅವ್ರದ್ದು ಯಾವುದೇ ಟೀಮ್ದು ಮ್ಯಾಚಲ್ಲಿ ಆಫ್ಟರ್ ಫೈಟ್ ಅವರು ಡೆಲ್ಲಿನಲ್ಲಿ ಅವ್ರು ತುಂಬಾ ಪಬ್ಸ್ ಎಲ್ಲ ಇರ್ತಾಯಿತ್ತು, ಎಲ್ಲ ಟೀಮ್ನು ಕರ್ಕೊಂಡು ಹೋಗ್ತಾಯಿದ್ರು, ಪಾರ್ಟಿ ಮಾಡಿಸ್ತಾಯಿದ್ರು. ಆ ಥರ ಒಂದು ಒಳ್ಳೆ ಸ್ಪೋರ್ಟಿವ್ ವ್ಯಕ್ತಿ ಆಗಿದ್ರು ಅವರು. ಈಗ ನಮ್ಮದು ಪಂಜಾಬ್ ಟೀಮ್ ಕ್ಯಾಪ್ಟನ್ ಆಗಿದ್ದರೆ ಅವ್ರು ಅಜಯ್ ನಮ್ಮದು ಟೀಮ್ ಫೈಟ್ ಇದ್ದಾಗ ಮಾತ್ರ ಬರ್ತಾಯಿದ್ರು, ಮೀಟ್ ಮಾಡ್ತಾಯಿದ್ರು. ಫೈಟ್ ಆದಮೇಲೆ ಹೋಗ್ತಾಯಿದ್ರು, ಕೈ ಕೊಟ್ಟು ಆಲ್ ದ ಬೆಸ್ಟ್ ಹೇಳಿ ಮತ್ತು ಕಂಗ್ರ್ಯಾಚುಲೇಷನ್ ಹೇಳಿ ಹೋಗ್ತಾಯಿದ್ರು. ಆದರೆ ಅವರು ಹುಡ್ಡ ಅವರು ಎವ್ರಿ ಮ್ಯಾಚ್ಗೂ ಈ ವೀಕೆಂಡು ಅವ್ರು ಇರ್ತಾಯಿದ್ರು. ಸೊ ಅದೊಂದು ರೀತಿ ಒಂಥರ ಆ ಥರ ಒಂದು ಸಡನ್ನಾಗಿ ಗ್ರೌಂಡ್ ಲೆವೆಲ್ ಹೈ ಲೆವೆಲ್ ಥರ ಒಂದು ಡ್ರೀಮ್ ಸಿಕ್ತು. ಆದರೆ ನಮ್ಗೆ ಗೊತ್ತಿತ್ತು, ಯಾಕಂದರೆ ಈಗ ನೋಡಿ ಇದು ಈಗ ಬೆಳೀತಿರೋ ಸ್ಪೋರ್ಟು. ಈಗ ಜನ ಈಗ ಟಿ ವಿಯಲ್ಲಿ ಬಂದ ತಕ್ಷಣವೇ ಅಂದ್ಕೊಳ್ತಾರೆ, ಎಲ್ಲ ಫೀಲ್ಡು ಟಿ ವಿಯಲ್ಲಿ ಬಂದ ತಕ್ಷಣ ಟಿ ವಿಯಲ್ಲಿ ಬಂದಿದ್ದಾನೆ, ತುಂಬ ದುಡ್ಡು ಸಿಕ್ಕಿದೆ, ಫುಲ್ಲು ರಿಚ್ ಆಗಿಬಿಟ್ಟಿದ್ದಾನೆ ಆ ಥರ. ಯಾಕಂದರೆ ಅಲ್ಲಿದ್ದವ್ರಿಗೆ ಗೊತ್ತು ಅಲ್ಲಿ ಆ ಪರಿಸ್ಥಿತಿ ಏನಿರುತ್ತೆ, ನಮ್ಮ ಕೈಗೆ ಎಷ್ಟು ದುಡ್ಡು ಬಂದಿರುತ್ತೆ ಅಂತ. ಸೊ ಫಸ್ಟ್ ಇಯರು ಸೆಕೆಂಡ್ ಇಯರು ಆಯಿತು. ಆ ಟೈಮ್ನಲ್ಲಿ ಸ್ಪಾನ್ಸರ್ಶಿಪ್, ಈಗ ನಮಗೆ ಇನ್ನೂ ಹೈ ಸ್ಟ್ಯಾಂಡರ್ಡ್ ಫೈಟ್ ಆಡಬೇಕು, ಯಾಕಂದರೆ ಇಂಟರ್ನ್ಯಾಷನಲ್ ಫೈಟರ್ಸ್ ಬರ್ತಾರೆ, ಅವ್ರ ಜೊತೆ ಫೈಟ್ ಮಾಡಬೇಕು. ಸೂಪರ್ ಫೈಟ್ ಲೀಗ್ ಆದಾಗ ಒಂದು ಟೀಮ್ನಲ್ಲಿ ಒಬ್ಬರು ಇಲ್ಲ ಇಬ್ಬರು ಇಂಟರ್ನ್ಯಾಷನಲ್ ಫೈಟರ್ಸ್ ಇರ್ತಾಯಿದ್ರು. ನನಗೆ ಫೈನಲ್ ಫೈಟ್ ಮಾತ್ರ ನನಗೆ ಬ್ರೆಜಿಲಿಯನ್ ಸಿಕ್ಕಿದ್ದ. ಅದು ಫೈನಲ್ ಫೈಟು ಅಂದರೆ ವಿನ್ ಆಗಲೇಬೇಕು, ನಾವು ಸೀಸನ್ ವಿನ್ ಆಗಬೇಕು ಅಂದರೆ ಆ ಫೈಟ್ ವಿನ್ ಆಗಲೇಬೇಕು. ಹಾಗೆ ಏನಾಗಿತ್ತು ಅಂದರೆ ನಾವು ಇಂಡಿಯಾದವರು ಫಾರಿನರ್ಸ್ನ ಬೀಟ್ ಮಾಡೋಕ್ಕಾಗತ್ತೋ ಇಲ್ವೋ. ಅವರು ವ್ಲಾಡಿಮಿರ್ ನ್ಯಾಟೋ ಅಂತ ಹೇಳ್ಬಿಟ್ಟು ಬ್ರೆಜಿಲಿಯನ್ ಇದ್ದ ಅವನು, ಲಂಡನ್ನಲ್ಲಿ ಅವನು ಟ್ರೆಂಡ್ ಅಲ್ಲಾಗಿದ್ದು. BJJ ವರ್ಲ್ಡ್ ಚಾಂಪಿಯನ್ ಏನೇನೋ ಥರ ಯುರೋಪಿಯನ್ ಚಾಂಪಿಯನ್ ಎಲ್ಲ ಆಗಿದ್ದ. ಇಲ್ಲ ಇವನು ಕಾಂತ್ರ ಜಾಗಸ ಇಂಡಿಯನ್ ಫೈಟರ್ ರೆಸ್ಲರು, ಇವನ್ನೆಲ್ಲಿ ಬೀಟ್ ಮಾಡೋಕ್ಕಾಗತ್ತೆ ಫಾರಿನರ್ ಫೈಟರ್ನಂತ. ಆಗ ಹೇಗಿತ್ತಂದರೆ ಬಿಸಿ ರಕ್ತ, ನಾ ಯಾರೇ ಬರಲಿ ನನಗೆ ರೆಸ್ಲಿಂಗ್ ಕಾನ್ಫಿಡೆನ್ಸ್ ನಾನು ಟ್ರೈನ್ ಮಾಡಿದ್ದೀನಿ.
ಆ ಸೂಪರ್ ಫೈಟ್ ಲೀಗ್ ಫಸ್ಟ್ ಸೀಸನ್ ಫೈನಲ್ ಫಸ್ಟ್ ಫೈಟು ನಂದು ಅವನದು. ಪೂರ್ತಿ 3 ರೌಂಡ್ಸು ಅವನಿಗೆ ಕೆಳಗೆ ಕುಕ್ಕೋದು, ಹೊಡೆಯೋದು, ಮೇಲೆ ಎಳಗೆ ಬೀಳದೇ ಇರೋದು. ಅವ್ನ ಸಬ್ಮಿಷನ್ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ, ಇದು ಕಾಂಪಿಟಿಷನ್ ಬಿಟ್ವೀನ್ ಇಂಡಿಯನ್ ರೆಸ್ಲಿಂಗ್ ವರ್ಸಸ್ ಜಿಜುತ್ಸು, ಬ್ರೆಜಿಲಿಯನ್ ಜಿಜುತ್ಸು ಕಾಂಪಿಟಿಷನ್ ಅಂತ. ನಾ ಇಂಡಿಯಾದು ಮಟ್ಟಿ ರೆಸ್ಲಿಂಗ್ದು ಪವರ್ ತೋರಿಸ್ತೀನಿ ಬಾ ಮ್ಯಾಚಲ್ಲಿ ರಿಂಗ್ ಒಳಗಡೆ. ಆಲ್ 3 ರೌಂಡ್ಸ್ ಅವನಿಗೆ ಎತ್ತಿಕೋಕಿ ಮಾಡಿ ಅನಾನಿಮಸ್ ಡಿಸಿಷನಲ್ಲಿ ನಾನು ವಿನ್ ಆಗಿದ್ದೆ. ಅಂದರೆ ಎಲ್ಲರಿಗೂ ಶಾಕ್, ಓಕೆ ನಮ್ಮ ಇಂಡಿಯಾದವನು ಫಾರಿನರ್ಸ್ನ ಬೀಟ್ ಮಾಡ್ತಾನೆ. ಆಗ ಸ್ಟಾರ್ಟ್ ಮಾಡಿದ್ದು ಟಿಲ್ ಟುಡೇ ನಾನು ಆಲ್ಮೋಸ್ಟ್ 15 ಪ್ರೋ ಫೈಟ್ಸ್ ಮಾಡಿದ್ದೀನಿ. 15 ಪ್ರೋ ಫೈಟ್ಸ್ನಲ್ಲಿ ಹೈಯೆಸ್ಟ್ ಇಂಟರ್ನ್ಯಾಷನಲ್ ಫೈಟ್ಸ್ ಆಡಿರೋದು ನಾನೇ ಇಂಡಿಯಾನಲ್ಲಿ ಇದುವರೆಗೂ. ಸೊ ಆ ಟೈಮ್ನಲ್ಲಿ ನಾನು ಹೇಗೆ ಆಗ್ತಾಯಿತ್ತು ಅಂದರೆ, ಈಗ ನನಗೆ ಫೈಟ್ ಮನಿ ಏನು ಬರ್ತಾಯಿತ್ತು, ಯಾವ ಸ್ಪಾನ್ಸರ್ಸ್ ಇಲ್ಲ, ಏನಿಲ್ಲ. ಯಾರು ಬಂದುಬಿಟ್ಟು ಓಕೆ ನೀನು ಪ್ರೊಫೆಷ್ನಲ್ ಫೈಟ್ ಮಾಡ್ತಾ ಇದೆಯಾ, ಓಕೆ ನೀನು ಇತ್ತು ನಿನ್ನ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಇಲ್ಲ ನನ್ನ ಟ್ರೈನಿಂಗ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರು. ನಾನು ಒಂದು ಸೀಸನ್ ಆಡ್ತಿದ್ದಂಗೆ ನನಗೆ ಒಂದು 8-10 ಲಕ್ಷ ಸಿಗ್ತಾಯಿತ್ತಾ. ಓಕೆ, ಒಂದು 3 ಮಂತ್ಸ್ ನಾನು ಹೋಗಿ ಫಾರಿನ್ ಹೋಗಿ ಟ್ರೈನ್ ಮಾಡ್ತಾಯಿದ್ದೆ. ಎಷ್ಟಾಗುತ್ತಷ್ಟು ನಾನು ನಾಲೆಜ್ ಅರ್ನ್ ಮಾಡೋದು, ಟ್ರೈನಿಂಗ್ ಅರ್ನ್ ಮಾಡೋದು. ನನ್ನ ಮನೇನ ನನ್ನ ದುಡ್ಡೆ ನಾನೇ ಟ್ರೈನಿಂಗ್ ಅನ್ನೋದು. ಬಿಕಾಸ್ MMA ಇವಾಗ ನಿಮ್ಮದು ರುಟೀನ್ ಇರತ್ತಲ್ವಾ, ಈ ಥರ ಆಹಾರ ತಿನ್ನಬೇಕು, ಸಪ್ಲಿಮೆಂಟ್ಸ್ ತೊಗೋಬೇಕು, ಟ್ರೈನಿಂಗ್ ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಟ್ರೈನಿಂಗ್ ಅಂದರೆ ನಮಗೆ MMA ಹೇಳಿದ್ನಲ್ಲ, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ಜಿಜುತ್ಸು, ರೆಸ್ಲಿಂಗ್, ಜೂಡೋ, ಡಿಫ್ರೆಂಟ್ ಮಾರ್ಷಲ್ ಆರ್ಟ್ ಆಡಬೇಕು ಎಲ್ಲ. ಈಗ ನಾನು ಬ್ಯಾಂಗ್ಳೂರಲ್ಲಿ ಟ್ರೈನ್ ಮಾಡಬೇಕು ಅಂದರೆ, ನಾನು ಬಾಕ್ಸಿಂಗ್ ಒಂದು ಕಡೆ ಟ್ರೈನ್ ಮಾಡ್ತೀನಿ ಅಂದರೆ ಜಿಜುತ್ಸುಗೆ ಇನ್ನೊಂದು ಕಡೆ ಹೋಗ್ಬೇಕು. ನಾನು ರೆಸ್ಲಿಂಗ್ ಒಂದು ಕಡೆ ಟ್ರೈನ್ ಮಾಡ್ತೀನಿ, ಜೂಡೋ ಇನ್ನೊಂದು ಕಡೆ ಟ್ರೈನ್ ಮಾಡಬೇಕು. ಈಗ ಎವ್ರಿ ಡೇ ನಾನು ಇಲ್ಲಾಂದ್ರೂ ಬ್ಯಾಂಗ್ಳೂರು ಸಿಟಿನಲ್ಲಿ ಆ ಟ್ರಾಫಿಕ್ ಇಲ್ಲಾಂದ್ರೂ 80-100 ಕಿಲೋಮೀಟ್ರ್ ಬೈಕ್ ಓಡಿಸ್ಕೊಂಡು ಹೋಗಿ ಟ್ರೈನ್ ಮಾಡಿ ಸ್ಟ್ರೈನ್ ಆಗೋದ್ರ ಜೊತೆ ಮೆಂಟಲಿ ಎಷ್ಟು ಟಯರ್ಡ್ ಆಗ್ತಾಯಿದ್ರಿ ನಾವು. ಸೊ ನಾನು ಮಾಡ್ತೆ, ಸ್ಟಾರ್ಟಿಂಗ್ 1-2 ವರ್ಷ ಎಷ್ಟು ದುಡ್ಡು ಬರುತ್ತೆ ನಾನು ಅದನ್ನು ಸೇವ್ ಮಾಡ್ಕೊಳ್ತಿದ್ದೆ. ಥಾಯ್ಲೆಂಡ್ ಹೋಗ್ತಾಯಿದ್ದೆ, ಅಲ್ಲಿ ಟೀಮ್ ಜೊತೆ ಟ್ರೈನ್ ಮಾಡ್ತಾಯಿದ್ದೆ. ಅಲ್ಲೆಲ್ಲ ಹೇಗೆಂದರೆ ಓಕೆ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ, ನೋ ಪ್ರಾಬ್ಲಮ್. ನಾನು ಏನೋ ಒಂದು ಕಲಿತಾ ಇದ್ದೀನಿ, ನನಗೇನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ, ನಾನು ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀನಿ. 2 ವರ್ಷ ಇದೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಈವನ್ ಯುರೋಪಿಯನ್ಸ್ UFC ಫೈಟರ್ಸ್ ಅಲ್ಲಿ ಹೋಗಿ ಥಾಯ್ಲೆಂಡ್ ಟ್ರೈನ್ ಮಾಡ್ತಾರೆ. ಗೂಗಲ್ ಎಲ್ಲ ಅಥವಾ ಹಂಗೆ ಇಲ್ಲ, ಆಲ್ಮೋಸ್ಟ್ ಥಾಯ್ಲೆಂಡ್ ಈಸ್ ಹಬ್ ಮಾರ್ಷಲ್ ಆರ್ಟ್ ಟ್ರೈನಿಂಗ್ಗೆ. ಥಾಯ್ಲೆಂಡ್, ಇವಾಗ ಇಂಡೋನೇಷ್ಯಾ ಇದೆ, ಈಗ ಚೈನಾದಲ್ಲಿ ಆಗ ಶಾಲಿನ್ ಮಾರ್ಷಲ್ ಆರ್ಟ್ ಸ್ಕೂಲ್ ಇರ್ತಾಯಿತ್ತು. ಆದರೆ MMA ಅಂತ ಬಂದಾಗ ಥಾಯ್ಲೆಂಡ್, ಅಲ್ಲಿ ಹೋಗಿ ಡಿಫ್ರೆಂಟ್ ಟೀಮ್ ಜೊತೆ ಹೋಗೋದು, ದುಡ್ಡು ಪೇ ಮಾಡೋದು, ಅಲ್ಲಿ 1-2 ತಿಂಗಳು ಇರೋದು, ಟ್ರೈನ್ ಮಾಡೋದು, ಮತ್ತೆ ವಾಪಸ್. ಆಗೆಲ್ಲ ಏನಂದರೆ ಇವಾಗ ವೀಸಾ ಫ್ರೀ ಎಲ್ಲ ಇದೆ ಥಾಯ್ಲೆಂಡ್. ಆಗೆಲ್ಲ ಮ್ಯಾಕ್ಸಿಮಮ್ 2 ಮಂತ್ಸ್ ಇರ್ಬೋದಿತ್ತು. 2 ಮಂತ್ಸ್ ಇರೋದು, ಮತ್ತೆ ಬರೋದು, 1 ವೀಕ್ 10 ಡೇಸ್ ಬಿಡೋದು, ಮತ್ತೆ ತಿರ್ಗಿ ಹೋಗೋದು, ಟ್ರೈನ್ ಮಾಡೋದು, ನೆಕ್ಸ್ಟ್ ಫೈಟಿಗೆ. ನಾನು ಇಂಡಿಯಾನಲ್ಲಿ ಯಾವಾಗ 10-0 ಅನ್ಡಿಫಿಟೆಡ್ ಇದುವರೆಗೂ ಇಂಡಿಯಾನಲ್ಲಿ ಯಾರು ಇಲ್ಲ 10-0 ಅನ್ಡಿಫಿಟೆಡ್ ಕಂಟಿನ್ಯೂಸ್ ಆಗಿ ವಿನ್ನಿಂಗ್ ಸ್ಟ್ರೀಕ್ ಇದ್ದವರು. ಅಂದರೆ 10-0ನೇ ಒಂದು ಸೋಲ್ದೆ 10 ಹೊಡೆದಿರೋದು. 10 ಪ್ರೊಫೆಷನಲ್ ಫೈಟ್ ವಿನ್ ಆಗ್ತಾ ಬಂದಿದ್ದು. ನಾಟ್ ಓನ್ಲಿ ಇಂಡಿಯನ್ ಫೈಟರ್ಸ್, ಫಾರಿನ್ ಫೈಟರ್ಸ್ಗೂ ಡಿಫೀಟ್ ಮಾಡಿದ್ದು. ಯಾವ ವರ್ಷ ಅದು? 2016 ಸ್ಟಾರ್ಟ್ ಆಗಿದ್ದು. 2019ವರೆಗೂ 3 years ನಾನು ಅನ್ಡಿಫಿಟೆಡ್. ಆಗ ಹೆಂಗಿದ್ರಿ ಫ್ರೇಮ್ ಆಫ್ ಮೈಂಡು, ಅವಾಗಿನ ಕನಸುಗಳು, ಮುಂದೆ ಹೆಂಗೆ ನೋಡ್ಬೇಕು ಲೈಫ್ನ, ಇದನ್ನ ಇಟ್ಕೊಂಡು ಏನು ಮಾಡ್ಬೇಕು ನೆಕ್ಸ್ಟು? ಆಗ ಒಂದೇ ಇದ್ದಿದ್ದು ಮೇಡಮ್ ಕನಸು. ಈಗ ಎಲ್ಲ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇತ್ತು ಡಿಫೆನ್ಸ್ದು. ಆ ಜಾಬ್ ರಿಸೈನ್ ಮಾಡಿದಾಗ ಇವನಿಗೇನು ಹುಚ್ಚನ, ತಲೆ ಕೆಟ್ಟಿದೆ ಇವನಿಗೆ, ಗೌರ್ಮೆಂಟ್ ಜಾಬ್ ಬಿಡ್ತಾ ಇದ್ದಾನೆ, ಲೈಫ್ ಸೆಟಲ್ ಆಗಿತ್ತು, ಆರಾಮಾಗಿ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಜೀವನದಲ್ಲಿ ಆರಾಮಾಗಿರ್ಬೋದಿತ್ತಲ್ಲ ಅಂತ.